ಜುಲೈ 19, 2024 ಶುಕ್ರವಾರದಂದು ಆಷಾಢ ಮಾಸದ ಶುಕ್ರವಾರ, ಜೊತೆಗೆ ಪ್ರದೋಷ ಬಂದಿರೋದು ತುಂಬ ವಿಶೇಷ. ಆಷಾಢ ಮಾಸ ಅಂದ್ರೇ ದೇವರ ಪೂಜೆಗೆ ತುಂಬ ವಿಶೇಷ. ಅದರಲ್ಲೂ ಆಷಾಢ ಮಾಸದ ಮಂಗಳವಾರ ಮತ್ತು ಶುಕ್ರವಾರ ಇನ್ನೂ ವಿಶೇಷ ಪೂಜೆಗಳನ್ನು ನೋಡ್ಬೋದು. ಈ ಆಷಾಢ ಶುಕ್ರವಾರದಂದು ಪ್ರದೋಷದ ಜೊತೆಗೆ ಬಂದಿರೋದು ಇನ್ನೂ ಎಷ್ಟು ಒಳ್ಳೆಯದು. ನಿಮಗೆ ಒಳ್ಳೆಯದಾಗಬೇಕು ಅನ್ನೋದಾದರೆ ಈ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ನೀವು ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ, ಜೀವನದಲ್ಲಿ ತುಂಬ ಕಷ್ಟಗಳಿವೆ, ಒಂದಾದ ಮೇಲೆ ಒಂದು ಸಮಸ್ಯೆಗಳು, ಸಾಲದ ಬಾಧೆ ಅಥವಾ ಕೋರ್ಟು ಕೇಸು ಸಮಸ್ಯೆ ಅಥವಾ ಅನಾರೋಗ್ಯ ಅಥವಾ ಗಂಡ ಹೆಂಡತಿ ಮಧ್ಯೆ ಕುಟುಂಬದಲ್ಲಿ ಕಲಹಗಳು ಅನ್ನೋದಾದರೆ ನೀವು ಶುಕ್ರವಾರದಂದು ರಾಹುಕಾಲದಲ್ಲಿ ದುರ್ಗೆಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಖಂಡಿತ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ. ಎರಡನೇದಾಗಿ, ಸಮಸ್ಯೆಗಳು ಅಂತ ಹೆಚ್ಚಾಗಿ ಏನಿಲ್ಲ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಹಣದ ಸಮಸ್ಯೆ, ಮಹಾಲಕ್ಷ್ಮಿ ಆಶೀರ್ವಾದ ಮತ್ತು ಅನುಗ್ರಹ ಸಿಗಬೇಕು, ಆದಾಯ ಜಾಸ್ತಿ ಬರಬೇಕು, ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಮಾಡಬೇಕು ಅನ್ನೋರು ಶುಕ್ರವಾರದ ದಿನ ಶುಕ್ರ ಹೋರೆ ಸಮಯದಲ್ಲಿ ತಾಯಿಯ ಆರಾಧನೆ ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಇರ್ತಾಳೆ. ಆಷಾಢ ಮಾಸದ ಶುಕ್ರವಾರ ಮಾತ್ರ ಮಾಡಬೇಕು ಅನ್ನೋದಿಲ್ಲ, ಯಾವುದೇ ಶುಕ್ರವಾರದಂದು ನೀವು ಇದನ್ನು ಪಾಲಿಸ್ಬೋದು. ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದಕ್ಕೆ ತಕ್ಕಂತೆ ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು. ಈಗ ಶುಕ್ರವಾರದ ರಾಹುಕಾಲ ಮತ್ತು ಶುಕ್ರ ಹೋರೆ ಸಮಯವನ್ನು ನೋಡೋಣ. ಮೊದಲನೇದಾಗಿ, ಶುಕ್ರವಾರದಂದು ರಾಹುಕಾಲದ ಸಮಯ ಅನ್ನೋದಾದರೆ ಬೆಳಗ್ಗೆ 10:30 12 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಶುಕ್ರವಾರದ ದಿನ ಶುಕ್ರ ಹೋರೆ ಸಮಯ ನೋಡೋದಾದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಹಾಗೂ ಸಂಜೆ 8 ಗಂಟೆಯಿಂದ 9 ಗಂಟೆ, ಅಂದರೆ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೆ ಶುಕ್ರ ಹೋರೆ ಸಮಯ. ಈ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತ ಮಹಾಲಕ್ಷ್ಮಿಯ ಆಶೀರ್ವಾದ ಮತ್ತು ಅನುಗ್ರಹ ನಿಮಗೆ ಸಿಗುತ್ತೆ. ರಾಹುಕಾಲದ ಪೂಜೆ ಮಾಡುವವರು ದೇವಸ್ಥಾನದಲ್ಲಿ ದುರ್ಗೆಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ಅಥವಾ ತುಪ್ಪದ ದೀಪವನ್ನು ಹಚ್ಚಿ, ದೇವಸ್ಥಾನಕ್ಕೆ ಹೋಗಲು ಅನುಕೂಲ ಇಲ್ಲದವರು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಬಹುದು. ನಂತರ ದುರ್ಗೆಯ ಮಂತ್ರ ಅಥವಾ ಸ್ತುತಿಗಳನ್ನು ಹೇಳಿ ತಾಯಿಗೆ ಕಣಗಿಲೆ ಹೂಗಳಿಂದ ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ಶುಕ್ರ ಹೋರೆ ಸಮಯದಲ್ಲಿ ಪೂಜೆ ಮಾಡುವವರು ಮಹಾಲಕ್ಷ್ಮಿ ತಾಯಿಗೆ ತುಪ್ಪದ ದೀಪವನ್ನು ಹಚ್ಚಿ ಹಾಲು ಅಥವಾ ಕಲ್ಲು ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಅನ್ನ ಈ ರೀತಿ ನೈವೇದ್ಯವನ್ನು ಇಟ್ಟು ತಾವರೆ ಹೂವಿಂದ ಅರ್ಚನೆ ಮಾಡಿ ತಾಯಿಯನ್ನು ಆರಾಧನೆ ಮಾಡಬಹುದು. ಈ ಆಷಾಢದ ಶುಕ್ರವಾರದಂದು ತಾಯಿಯ ಆಶೀರ್ವಾದದ ಜೊತೆಗೆ ಶಿವನ ಅನುಗ್ರಹವೂ ಸಿಗೋ ಥರ ಪ್ರದೋಷ ಬಂದಿದೆ. ಬೆಳಗ್ಗೆಯಿಂದ ಉಪವಾಸವಿದ್ದು ವ್ರತಾಚರಣೆ ಮಾಡೋರು ಮಾಡಬಹುದು, ತುಂಬ ವಿಶೇಷ. ಸಂಜೆ ಹತ್ತಿರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದೋಷದ ಪೂಜೆಯನ್ನು ಕಣ್ತುಂಬ ನೋಡ್ಬೋದು. ಮನೆಯಲ್ಲಿ ಶಿವನ ವಿಗ್ರಹ ಅಥವಾ ಶಿವಲಿಂಗ ಅಥವಾ ಬಾಣಲಿಂಗ ಇದ್ದರೆ ಅಭಿಷೇಕ ಮಾಡಿ, ಅದರಲ್ಲೂ ವಿಭೂತಿ ಅಭಿಷೇಕ ಖಂಡಿತ ಮಾಡಿ, ಇನ್ನೂ ಒಳ್ಳೆಯದು. ಬಿಲ್ವ ಅರ್ಚನೆ ಮಾಡೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಆಷಾಢ ಮಾಸದಲ್ಲಿ ಶುಕ್ರವಾರ ದೀಪಸ್ತಂಭದ ಪೂಜೆ ಅನ್ನೋದು ತುಂಬ ವಿಶೇಷ. ಅದರ ವಿವರವಾದ ವಿಡಿಯೋ ಈಗಾಗಲೇ ನಮ್ಮ ಚಾನಲ್ನಲ್ಲಿದೆ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ. ಈ ಪೂಜೆಯನ್ನು ಧಾರಾಳವಾಗಿ ಎಲ್ಲ ಹೆಣ್ಣು ಮಕ್ಕಳು ಮಾಡುವ ಪೂಜೆ. ಯಾಕೆ ಅಂತಂದರೆ ಗಂಡ ಇಲ್ಲದವರು ಈ ಪೂಜೆ ಮಾಡ್ಬೋದು ಅಂತ ಕೇಳಿದ್ರಿ, ಧಾರಾಳವಾಗಿ ಈ ಪೂಜೆಯನ್ನು ಮಾಡ್ಬೋದು. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.